ಒಬ್ಬ ಕಲಾವಿದನ ಯಾವ್ಯಾವ ತರ ಎಲ್ಲ ನೋಡ್ಬೋದು ಅನ್ನೋದನ್ನ ದರ್ಶನ್ ಸರ್ನ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಒಬ್ಬ ಕಲಾವಿದಾಗಿ ಯಾವ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋದನ್ನ ದರ್ಶನ್ ಸರ್ ತೋರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಮೆಸೇಜ್ ಇದೆ, ಒಂದು ಮಾಸ್ ಸಿನಿಮಾ ಇಟ್ಕೊಂಡು ಮೆಸೇಜ್ ವಿತ್ ಲವ್ ಅಲ್ಲಿ ಒಂದು ಹುಡುಗಿ, ಇವಾಗ ಕುರುಕ್ಷೇತ್ರ ಸ್ಟಾರ್ಟ್ ಆಗಿದ್ದು ಒಂದು ಹುಡುಗಿಯಿಂದಾನೆ ಒಂದು ಹೆಣ್ಣಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ಡಬಲ್ ಶೇಡ್, ಇವತ್ತೇನು ಕ್ಯಾರೆಕ್ಟರ್ ವೈಸ್ ನೋಡಕ್ ಬಂದ್ರೆ ಒಂದು 10-15 ಶೇಡಲ್ಲಿ ಕಾಣಿಸ್ಕೋತಾರೆ. ರಾಜ್ಕುಮಾರ್ ಸರ್ ತರ ಆಕ್ಟಿಂಗ್ ಮಾಡಿದ್ದಾರೆ, ಆಮೇಲೆ ಅಂಬರೀಶ್ ತರ ಮಾಡಿದ್ದಾರೆ, ಶಂಕರ್ನಾಗ್ ತರ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಫ್ಯಾನ್ಸ್ ಗಳಿಗೆ ಒಂದು ಹಬ್ಬ. ನೆಕ್ಸ್ಟ್ ಒನ್ ಇವತ್ತೇನು ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಡೆವಿಲ್ ಅಂದ್ರೆ ಏನಂದ್ರೆ ಇವಾಗ ಎಲ್ಲರೂ ಅನ್ಕೋತಾರೆ ಮಾಸ್ 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 ಅಂತ. ಮಾಸ್ ಅನ್ನೋದಕ್ಕೆ ಯಾವತ್ತೂ ನಮ್ಮ ಬಾಸ್ ಅದಕ್ಕೆ ನಾಂದಿ ಆಡಿದ್ದಾರೆ. ಬಟ್ ಇವತ್ತು ಬಂದಿರೋದು ಇವಾಗ ಡೆವಿಲ್ ಅನ್ನೋ ಸಿನಿಮಾ ಏನಿದೆ, ಪ್ರತಿಯೊಬ್ರು ಕುತ್ಕೊಂಡು ನೋಡುವಂತ ಸಿನಿಮಾ. ವಲ್ಗಾರಿಟಿ ಇಲ್ಲ, ಇನ್ನೊಂದಿಲ್ಲ. ಎಸ್ಪೆಷಲಿ ಒಂದು ಮೆಸೇಜ್ ಇದೆ. ರಾಜಕೀಯ ಅನ್ನೋದು ಏನು ಇವಾಗ ಪ್ರೆಸೆಂಟ್ ಏನ್ ನಡೀತಾ ಇದೆ, ರಾಜಕೀಯಕ್ಕೋಸ್ಕರ ಅಪ್ಪ ಇದು ಹೆಂಡ್ತಿನ ಮಕ್ಕಳನ್ನ ಇದು ಏನಂದ್ರೆ ಗಂಡನ ಹೆಂಡ್ತಿನ ಸಾಯಿಸೋ ತರದ್ದು, ಒಂದು ಸಾವನ್ನು ಸಮೇತ ಇಟ್ಕೊಂಡು ರಾಜಕೀಯ ಮಾಡೋ ತರದ್ದು ನಡೀತಾ ಇದೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಒಂದು ಮೆಸೇಜ್ ಇದೆ. ಆದಷ್ಟು ಬೇಗ ಇಂಥ ಒಳ್ಳೆ ಸಿನಿಮಾ, ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡಬೇಕು ಅಂದ್ರೆ ದರ್ಶನ್ ಸರ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು, ಕಲಾವಿದರು ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಇದೇ ತರ ಇವಾಗ ಎಷ್ಟೋ ಜನ ನೋಡಿ ಸರ್, ಈ ತರ ಸೆಲೆಬ್ರೇಷನ್ ಥಿಯೇಟರ್ ಹತ್ರ ಮತ್ತೆ ಈ ತರ ಎಲ್ಲ ಪಟಾಕಿಗಳು ಥಿಯೇಟರ್ ಮಿಂಚಬೇಕು ಅಂದ್ರೆ ದರ್ಶನ್ ಸರ್ ಸಿನಿಮಾನೇ ಬರಬೇಕು. ಇಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ ಸರ್. ಏನ್ ಸರ್ ಸರ್ ಕಾಟೇರ ಸಿನಿಮಾ ಬಂದ್ಬಿಟ್ಟು ರೈತರಿಗೋಸ್ಕರ ಮಾಡಿದ ಸಿನಿಮಾ. ರೈತರು ಇವಾಗ ಪ್ರೆಸೆಂಟ್ ರೈತರಿಗೆ ಅವತ್ತಿನ ಕಾಲದಲ್ಲಿ ಏನಿತ್ತು ಅಂತ ತೋರಿಸಿದ್ರು. ಬಟ್ ಇವತ್ತು ಡೆವಿಲ್ ಅಲ್ಲಿ ಇವತ್ತಿನ ರಾಜಕೀಯ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡಕ್ ಬರ್ತಿರೋರಿಗೆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಏಜ್ ಆಗಿಲ್ಲ ಸರ್. ಅವತ್ತೇನು ಗಜ ಮತ್ತೆ ಹಳೆ ಸಿನಿಮಾಗಳಲ್ಲಿ ಏನ್ ನೋಡಿದ್ವಿ, ಆ ದರ್ಶನ್ ಸರ್ನ ಮತ್ತೆ ನೋಡಿ. ಎಷ್ಟೋ ಜನ ಹೇಳ್ತಿದ್ರು ನಿಮ್ ಬಾಸ್ಗೆ ಹಂಗಿದೆ, ಮುಖ ಚೆನ್ನಾಗಿಲ್ಲ, ಅದು ಇದು ಅಂದ್ಬಿಟ್ಟು ಎಷ್ಟೋ ಜನ ಮೀಡಿಯಾದಲ್ಲಿ ಅಥವಾ ಸ್ಟೇಟಸ್ ಅಲ್ಲಿ ಮೆಸೇಜ್ ಅಲ್ಲಿ ಕಮೆಂಟ್ ಮಾಡ್ತಿದ್ರಲ್ಲ. ಡೆವಿಲ್ ಸಿನಿಮಾದಲ್ಲಿ ಜಸ್ಟ್ ಒಂದು ಲುಕ್, ಒಂದೊಂದು ಶಾರ್ಟ್ ಅಲ್ಲೂ ಸಮೇತ ಆ ವ್ಯಕ್ತಿ ಮಾಡಿರೋ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಸರ್. ಆ ವ್ಯಕ್ತಿ ಇರೋಂಥ ಒಂದು ಕ್ಯಾಮ್ರಾ ಸೆನ್ಸು, ಆ ಲೈಟ್ ಕ್ಯಾಮ್ರಾ ಇಟ್ಟರೆ ಆ ವ್ಯಕ್ತಿ ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾರೆ ಅನ್ನೋದು ಕಾಣಿಸುತ್ತೆ. ಇವತ್ತು ಹೇಳಲ್ವ ಸರ್, ಯಪ್ಪ ಬದುಕಿರೋವರೆಗೂ ಹೀರೋನೆ. ಅವ್ರು ಹೇಳ್ತಾರೆ ಯಾವಾಗ್ಲೂ ನನ್ನ ಕಟ್ಔಟ್ಗೆ ಹಾಲಾಕ್ಬೇಕು ಕನ್ಸು ಕಾಣ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ ಈ ಸಿನಿಮಾದಲ್ಲಿ. ಸೊ ಅವ್ರು ಬದುಕಿರೋವರೆಗೂ ಆ ಕಟ್ಔಟ್ಗೆ ಹಾಲಿನ ಅಭಿಷೇಕ ಹಾರ ಹಾಕ್ತೀವಿ, ಪೂಜೆ ಮಾಡ್ತೀವಿ ಸರ್. ಗರ್ಭಗುಡಿಲಿರೋ ದೇವರು. ಇನ್ನೊಂದು ಮಾತು ಹೇಳ್ತೀನಿ, ಚಾಮುಂಡೇಶ್ವರಿನ ನೋಡಕ್ಕೆ ಅವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಇವತ್ತು ಆರ್ ನಗರದಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ದರ್ಶನ್ ಸರ್ ಅವ್ರ ವೈಫು. ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ. ಅವ್ರನ್ನ ಪೂಜೆ ಮಾಡ್ತಾ ಇದೀವಿ. ಅದಕ್ಕೆ ನೀವು ಆ ವ್ಯಕ್ತಿನ ಕರ್ಕೊಂಡು ಬಂದೇ ಬರ್ತೀರಾ. ನಮ್ಮ ಚಾಮುಂಡೇಶ್ವರಿಗೆ ಈ ಕೂಗು ತಲುಪಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.